ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಅಭ್ಯರ್ಥಿಗಳೇ, ಇಂದು ಏನಪ್ಪಾ ಅಂದ್ರೆ ರಕ್ಷಾಬಂಧನ. ತಂಗಿಯನ್ನ ಅಣ್ಣನು ರಕ್ಷಣೆ ಮಾಡುವಂಥ ಒಂದು ಪವಿತ್ರವಾದಂಥ ಸಂಬಂಧ, ಅದು ರಕ್ಷಾಬಂಧನ ಅಂತಕ್ಕಂಥ ಹಬ್ಬ. ನಿಜವಾಗ್ಲೂ ವಿಶೇಷವಾದಂಥ ಹಬ್ಬ. ಹಾಗಾದರೆ ಇವತ್ತಿನ ದಿವಸ ಒಂದು ಸ್ಪೆಷಲ್ ನ್ಯೂಸನ್ನು ನಾನು ನಿಮಗೆ ತರ್ತಾ ಇದ್ದೀನಿ. ಹಾಗಾದರೆ ಆ ನ್ಯೂಸ್ ಏನಪ್ಪಾ ಅಂದ್ರೆ ನೀವು ನೋಡ್ಬೋದು, SSC GD ಫಿಸಿಕಲ್ ಟೆಸ್ಟ್ 2025 ಡೇಟ್ ಫಿಕ್ಸ್ಡ್. ಅಭ್ಯರ್ಥಿಗಳೇ, ಈಗಾಗಲೇ ನೀವು ಏನಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಬರೆದ್ರಿ. ಆಮೇಲೆ ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಫಿಸಿಕಲ್ಗಾಗಿ ಮೆರಿಟ್ ಲಿಸ್ಟನ್ನು ಸಹಿತ ತಯಾರು ಮಾಡಿ ಫಿಸಿಕಲ್ಗಾಗಿ ಲಿಸ್ಟನ್ನು ಸಹಿತ ಬಿಟ್ಟರು. ಈಗಾಗಲೇ ಏನಪ್ಪ ಅಂದ್ರೆ 1:8 ಒಂದು ಹುದ್ದೆಗೆ ಫಿಸಿಕಲ್ಗಾಗಿ 8 ಹುದ್ದೆಗಳನ್ನು ಬಿಟ್ಟರು. ಹಾಗಾದರೆ ಯಾರ್ಯಾರು ಪರೀಕ್ಷೆಯನ್ನು ಪಾಸ್ ಮಾಡಿದ್ರಿ ಅಂಥವರು ನೀವು ಕಮೆಂಟ್ ಮುಖಾಂತರ ನೀವು ನಿಮ್ಮ ಹೆಸರನ್ನು ಕಳಿಸ್ಬೇಕು, ಅಥವಾ ಜೈ ಹಿಂದ್ ಸರ್ ತಿಳಿಸಿಂದ ನೀವು ಕಮೆಂಟನ್ನು ಮಾಡ್ಬೋದು. ಹಾಗಾದರೆ ಅಭ್ಯರ್ಥಿಗಳೇ, SSC GD ಬಗ್ಗೆ ನಾವು ತಿಳಿದುಕೊಳ್ಳೋಣ. ಏನೇನು ಬರ್ತದೆ ಡೀಟೇಲ್ಸ್ ಆಗಿ ಸಂಪೂರ್ಣ ಮಾಹಿತಿಯನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಅಭ್ಯರ್ಥಿಗಳು ಇಲ್ಲಿ ನೋಡೋಣ. ಏನಪ್ಪ ಅಂದ್ರೆ ಇಲ್ಲಿ SSC GD ರಿಕ್ರೂಟ್ಮೆಂಟ್ 2025 ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಇಲ್ಲಿ ಕಾಲ್ಫಾರ್ಮನ್ನು ಮಾಡಿದರು. ಅದೇ ರೀತಿಯಾಗಿ ನೀವು ಪರೀಕ್ಷೆಯನ್ನು ಸಹಿತ ಬರೆದ್ರಿ. ಇಲ್ಲಿ ಏನಪ್ಪ ಅಂದ್ರೆ ವಿವಿಧ ಬೇರೆ ಬೇರೆ ಕೇಂದ್ರ ಸಶಸ್ತ್ರ ಮೀಸಲುಪಡೆಯಲ್ಲಿ ನೀವು ನೌಕರಿ ಮಾಡುವಂಥ ಒಳ್ಳೆಯ ಅವಕಾಶ. ಹಾಗಾದರೆ ಇಲ್ಲಿ ಮೊದಲಿಗೆ ಏನಪ್ಪ ಅಂದ್ರೆ 39,000ಕ್ಕಿಂತ ಅಧಿಕ ಹುದ್ದೆಗಳನ್ನು ಆನ್ಲೈನ್ ಅರ್ಜಿ ಕರೆದಿದ್ರು. ಆಮೇಲೆ ಎಷ್ಟು ಹುದ್ದೆಗಳನ್ನು ಕರೆದ್ರಪ್ಪ ಅಂದ್ರೆ 53,690 ಹುದ್ದೆಗಳನ್ನು ಒಟ್ಟಾರೆಯಾಗಿ ನಮ್ಮ ಭಾರತ ದೇಶ ತುಂಬೆಲ್ಲ ಕರೆದ್ರು. ಅದರಲ್ಲಿ ಏನಾಯ್ತಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 48,320 ಹುದ್ದೆಗಳನ್ನು ಕರೆದ್ರು. ಅದೇ ರೀತಿಯಾಗಿ ಮಹಿಳಾ ಎಷ್ಟಪ್ಪ ಅಂದ್ರೆ 5,370 ಹುದ್ದೆಗಳಾಗಿ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆದ್ರು. ಅದೇ ರೀತಿಯಾಗಿ ನೀವು ಅರ್ಜಿಯನ್ನು ಹಾಕಿದ್ರಿ, ಪರೀಕ್ಷೆಯನ್ನು ಬರೆದ್ರಿ. ಈಗಾಗಲೇ ಫಿಸಿಕಲ್ಗಾಗಿ ನಿಮ್ಗೆ ಏನಾಗಿದೆಪ್ಪ ಅಂದ್ರೆ ನೀವು ಫಿಸಿಕಲ್ಗಾಗಿ ಸಿಲೆಕ್ಷನ್ ಅಂದರೆ ಮೆರಿಟ್ ಲಿಸ್ಟ್ ಮೇಲೆ ಫಿಸಿಕಲ್ಗೆ ಸಿಲೆಕ್ಟ್ ಆಗಿರಿ. ಯಾರ್ಯಾರು ಸಿಲೆಕ್ಟರ್ ಆಗಿರಿ ಅನ್ನೋದು ನಿಮಗೆ ಸಂಪೂರ್ಣ ಗೊತ್ತದ. ಒಂದು ವಿಶೇಷ ಏನಪ್ಪ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದು ಜನರಲ್ ಡ್ಯೂಟಿ ಹುದ್ದೆಗೆ ಇಲ್ಲಿ ಯಾವ ಪೋಸ್ಟ್ಗಳು ಬರ್ತಾವಪ್ಪ ಅಂದ್ರೆ ನೀವು ನೋಡ್ಬೋದು. PSF ಬರ್ತದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ. ಆಮೇಲೆ ನೆಕ್ಸ್ಟ್ CISF ಬರ್ತದೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೀವಿ. ಆಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೀವಿ. ಅದೇ ರೀತಿಯಾಗಿ SSB, ಸಶಸ್ತ್ರ ಸೀಮಾಬಲ ಅಂತೀವಿ. ಅದೇ ರೀತಿಯಾಗಿ ITBP, ಇಂಡಿಯನ್ ಟಿಬೆಟಿನ್ ಬಾರ್ಡರ್ ಪೊಲೀಸ್ ಅಂತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ER ಮತ್ತು SSF. ಈ ರೀತಿಯಾಗಿ ಇನ್ನೂ ಬೇರೆ ಬೇರೆ ಥರನಾದಂಥ ಹುದ್ದೆಗಳಿಗಾಗಿ ಈಗಾಗಲೇ ನೀವು ಪರೀಕ್ಷೆಯನ್ನು ಬರೆದಿರಿ ಅಭ್ಯರ್ಥಿಗಳೇ. ಹಾಗಾದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ಏನಪ್ಪ ಅಂದ್ರೆ ಸಿಲೆಕ್ಷನ್ ಸ್ಟೇಜ್ ಯಾವ ರೀತಿ ಇರ್ತದೆ. ಮೊದಲಿಗೆ CBT ಅಂದರೆ ಏನು ರೀ? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನೀವು ಪರೀಕ್ಷೆಯನ್ನು ಬರೆದ ನೆಕ್ಸ್ಟ್ ಯಾವ ಸ್ಟೇಜಿಗೆ ಬಂದಿರಪ್ಪ ಅಂದ್ರೆ ಫಿಸಿಕಲ್ ಟೆಸ್ಟಿಗೆ ಬಂದಿರಿ. ನೆಕ್ಸ್ಟ್ ಯಾವುದಂದ್ರೆ ಫಿಸಿಕಲ್ ಟೆಸ್ಟಿಗೆ ಬಂದ್ರಿ. ಫಿಸಿಕಲ್ನಲ್ಲಿ ನೀವು ಪಾಸ್ ಆದಿರಪ್ಪ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಸ್ಟೇಜ್ ಯಾವುದಪ್ಪ ಅಂದ್ರೆ ನೀವು ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಮೆಡಿಕಲ್ ಟೆಸ್ಟ್ ಬರ್ತದೆ. ಆಮೇಲೆ ಮೆಡಿಕಲ್ನಲ್ಲಿ ನೀವು ಪಾಸ್ ಆದಿರಿ ಅಂದ್ರೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫೈನಲ್, ನೀವೆಲ್ಲ ಕಾತುರದಿಂದ ಕಾಯ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ ಫೈನಲ್ ಮೆರಿಟ್ ಬರ್ತದೆ. ಹಾಗಾದರೆ ನಾವು ಫೈನಲ್ ಮೆರಿಟ್ನಲ್ಲಿ ಸಿಲೆಕ್ಷನ್ ಆಗಬೇಕಾದ್ರೆ ಯಾವ ರೀತಿ ಫಿಸಿಕಲ್ ಇರ್ತದೆ, ನಮ್ಮ ಹೈಟ್ ಎಷ್ಟು, ವೇಟ್ ಎಷ್ಟು, ಆಮೇಲೆ ಚೆಸ್ಟ್ ಇರ್ತದೆ, ಅದ್ರ ಬಗ್ಗೆಯೂ ಸಹಿತ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗ್ತದೆ. ಹಾಗಾದರೆ ಅಭ್ಯರ್ಥಿಗಳು ಈಗ ನೋಡೋಣ. ನಾವು ಏನಪ್ಪ ಅಂದ್ರೆ ಈಗ ಇಲ್ಲಿ ಈಗಾಗಲೇ ಬಿಟ್ಟಾರ್ರಿ ಏನಂದ್ರೆ ಫಿಸಿಕಲ್ ಡೇಟು ಆಲ್ ಇಂಡಿಯಾ ಡೇಟನ್ನು ಬಿಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಾನು ಮುಂದೆ ಹೇಳ್ತೀನಿ. ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಯಾವುದಪ್ಪ ಅಂದ್ರೆ ಕರ್ನಾಟಕ ಫಿಸಿಕಲ ಯಾವ ಡೇಟದಿಂದ ಯಾವ ಡೇಟ್ವರೆಗೆ ನಡೀತದೆ. ಈಗಾಗಲೇ ಅಭ್ಯರ್ಥಿಗಳು ನೋಡ್ರಿ, ಡೇಟ ಒಂದು ಬಂದದ ಏನಪ್ಪ ಅಂದ್ರೆ August 22, 29, August 25 ಅಂದರೆ ಆಗಸ್ಟ್ 20ರಿಂದ ಆಗಸ್ಟ್ 29ರವರೆಗೆ ಫಿಸಿಕಲ್ ನಡೀತದ ಅಂತಕ್ಕಂಥ ಮಾಹಿತಿ ಬಂದದ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೇನಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಒಟ್ಟು ಎಷ್ಟು ಸೆಂಟರ್ ಅದಾವಪ್ಪ ಅಂದ್ರೆ 30 ಸೆಂಟರ್ಗಳದಾವು. ಒಟ್ಟು ಎಷ್ಟು ಅದಾವ ಅಂದ್ರೆ 30 ಸೆಂಟರ್ಗಳದಾವು. ಅದರಾಗ ನಮ್ಮ ಕರ್ನಾಟಕದವ್ರಿಗೆ ಏನಪ್ಪ ಅಂದ್ರೆ ಬೆಂಗಳೂರು ಸೆಂಟರ್ ಮಾಡ್ಯಾರ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಬೆಂಗಳೂರು ಸೆಂಟರ್ ಮಾಡ್ಯಾರ. ಅದೇ ರೀತಿಯಾಗಿ ನಮ್ಮ ಇಂಡಿಯಾದಾಗ ಎಷ್ಟು ಸೆಂಟರ್ ಅದಾವಪ್ಪ ಅಂದ್ರೆ ಒಟ್ಟು 30 ಸೆಂಟರ್ಗಳದಾವ. ಹಾಗಾದರೆ ನೆಕ್ಸ್ಟ್ ನಾವು ತಿಳ್ಕೊಳೋ ಅಭ್ಯರ್ಥಿಗಳೇ ಏನಪ್ಪ ಅಂದ್ರೆ ಹೈಟ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಸಹಿತ ನಾವು ತಿಳ್ಕೊಣ. ಇಲ್ಲಿ ಮೊದಲೇದು ನಿಮ್ಗೆ ಗೊತ್ತಿರಲಿ, ಇಲ್ಲಿ ಜನರಲ್ ಇರ್ಬೋದು ಅಥವಾ OBC ಇರ್ಬೋದು, ಆಮೇಲೆ ಮೇಲ್ ಅಂದರೆ ಪುರುಷ ಅಭ್ಯರ್ಥಿಗಳು. ಇಲ್ಲಿ ಯಾರೋ ಇದ್ರ ಸಹಿತ ಹೈಟ್ ಎಷ್ಟು ಬರ್ತದಪ್ಪ ಅಂದ್ರೆ 170 ಸೆಂಟಿಮೀಟರ್ ಬರ್ತದೆ. ಇಲ್ಲಿ ಜನರಲ್ ಇರ್ಬೋದು, OBC ಇರ್ಬೋದು, EWS ಇರ್ಬೋದು, SC ಅಭ್ಯರ್ಥಿಗಳು ಇರ್ಬೋದು. ಎಲ್ಲರಿಗೂ ಸಹಿತ ಎಷ್ಟು ಬರ್ತದಪ್ಪ ಅಂದ್ರೆ 170 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳ ಹೈಟ್ ಇರಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಕೋಬೋದು ಏನಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಜನರಲ್ ಇರ್ಬೋದು,
OBC ಇರ್ಬೋದು, EWS ಇರ್ಬೋದು, ಅದೇ ರೀತಿಯಾಗಿ SC ಇರ್ಬೋದು. ಅಂಥ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟಿದೆಪ್ಪ ಅಂದ್ರೆ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ST ಮೇಲ್ ಅಂದ್ರೆ ST ಪುರುಷ ಅಭ್ಯರ್ಥಿಗಳ ಹೈಟ್ ಕನ್ಸಿಷನ್ ಅದ. ಅವ್ರದ್ದು ಎಷ್ಟೈತಪ್ಪ ಅಂದ್ರೆ 162 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಈಗ ನಾ ಹೇಳ್ತಾ ಇರೋದು ಏನಂದರೆ ST ಅಭ್ಯರ್ಥಿಗಳಿಗೆ ಮಾತ್ರ, SC ಅಲ್ಲ, ST ಮಾತ್ರ. ಇದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ST ಫಿಮೇಲ್ ಅಂದ್ರೆ ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟಿರ್ಬೇಕಪ್ಪ ಅಂದ್ರೆ 150 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಇದು ಹೈಟ್ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ಚೆಸ್ಟ್, ಇಲ್ಲಿ ಓನ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತದೆ. ಚೆಸ್ಟ್ ಏನಪ್ಪ ಅಂದ್ರೆ ಮಿನಿಮಮ್ ಎಷ್ಟು ಇರಬೇಕಪ್ಪ ಅಂದರೆ 80 ಸೆಂಟಿಮೀಟರ್ ಇರಬೇಕು. ಅದೇ ರೀತಿಯಾಗಿ ನಾವು ವಿಸ್ತಾರವನ್ನು ಮಾಡಿದಾಗ 8 ಸೆಂಟಿಮೀಟರ್ ಹೆಚ್ಚಾಗಬೇಕಂದ್ರೆ 5 ಸೆಂಟಿಮೀಟರ್ ಆಗಬೇಕು. ಈಗ ನಾರ್ಮಲಾಗಿ 80 ಇತ್ತಂದ್ರೆ 85, 85 ಸೆಂಟಿಮೀಟರ್ ಇತ್ತಂದ್ರೆ ಎಷ್ಟು ಆಗ್ಬೇಕು ರೀ? 90 ಆಗಬೇಕು. 82 ಇತ್ತಂದ್ರೆ 87 ಆಗಬೇಕು. ನಮ್ಮ ಎದೆ ವಿಸ್ತಾರ ಎಷ್ಟು ಇರ್ತದೆ ಅದ್ರ ಮುಂದೆ 5 ಸೆಂಟಿಮೀಟರ್ ಅಷ್ಟು ಏನಾಗಬೇಕಪ್ಪ ಅಂದ್ರೆ ವಿಸ್ತಾರವನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ರಿಲ್ಯಾಕ್ಸೇಷನ್ ಕೊಟ್ಟಾರೆ ಯಾರಪ್ಪ ಅಂದರೆ ST ಅಭ್ಯರ್ಥಿಗಳಿಗೆ ಮಾತ್ರ. ಅವ್ರ ಚೆಸ್ಟ್ ಎಷ್ಟಪ್ಪ ಅಂದರೆ 76 ಸೆಂಟಿಮೀಟರ್ ಇರಬೇಕು. ಅವರು ಸಹಿತ ವಿಸ್ತಾರ ಮಾಡಿದಾಗ ST ಅಭ್ಯರ್ಥಿಗಳಿಗೆ 5 ಸೆಂಟಿಮೀಟರ್ ವಿಸ್ತಾರ ಆಗಬೇಕು. ಈ ರೀತಿಯಾಗಿ ಚೆಸ್ಟ್ ಬರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಇಲ್ಲಿ ನೀವು ಹೈಟ್ ತಕ್ಕಂತ ಏನಾಗಬೇಕಪ್ಪ ಅಂದ್ರೆ ನಿಮ್ಮ ವೇಟು ಇರಬೇಕಾಗ್ತದೆ. ಅದೇ ರೀತಿಯಾಗಿ ಮೆಡಿಕಲಿ ನೀವೇನಪ್ಪ ಅಂದ್ರೆ ಫಿಟ್ನೆಸ್ ಇರಬೇಕು ಅಂತಕ್ಕಂಥದ್ದನ್ನು ಸಹಿತ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗಾದರೆ ಅಭ್ಯರ್ಥಿಗಳಿಗೆ ನಾವು ತಿಳಿದುಕೊಳ್ಳೋಣ ಏನಪ್ಪ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ಅಂದ್ರೆ ಯಾವ ರೀತಿ ಇರ್ತದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗ್ತದೆ. ಮೊದಲನೇದಾಗಿ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಾರೆ ಫಾರ್ ಲಡಾಖ್ ಕ್ಯಾಂಡಿಡೇಟ್ಸ್ ಅಂದಾರ್ರಿ. ಇಲ್ಲಿ ಫಾರ್ ಲಡಾಖ್ ಕ್ಯಾಂಡಿಡೇಟ್ಸ್ ಅಂದರೆ ಅವ್ರ ಟೈಮಿಂಗ್ ಬೇರೆನೇ ಅದ. ನಮ್ಮದಾಗೆಲ್ಲ ನಮ್ಮ ಕರ್ನಾಟಕದವ್ರು ಎಲ್ಲ ಓನ್ಲಿ ಲಡಾಖ್ ಕ್ಯಾಂಡಿಡೇಟ್ಸ್. ಈ ಕಡೆ ಏನು ಲಕ್ಷ್ಯ ವಹಿಸೋದು ಬೇಡ, ನಾವು ಈ ಕಡೆ ಬರೋಣ. ಏನಪ್ಪ ಅಂದ್ರೆ ಎಲ್ಲ ನಮ್ಮ ಲಡಾಖ್ ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳಿಗೆ ಇದು ಬರ್ತದೆ. ಏನಪ್ಪ ಅಂದ್ರೆ ರನ್ನಿಂಗ ಮೇಲ್ಸ್ 5 ಕಿಲೋಮೀಟರ್ ಇನ್ 24 ಮಿನಿಟ್ಸ್ ಅಂದ್ರೆ ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರ್ ಓಟವನ್ನು 24 ನಿಮಿಷದೊಳಗೆ ಓಡಿ ಪೂರ್ಣ ಮಾಡಬೇಕು. ಅದು ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳು, ಇದು ಪುರುಷ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಅಲ್ಲಿ ಸಹಿತ ಯಾವ ರೀತಿ ಅದಪ್ಪ ಅಂದ್ರೆ ಫಿಮೇಲ್ಸ್ ಇಲ್ಲಿ ನೋಡ್ರಿ 1.6 ಕಿಲೋಮೀಟರ್ ಇನ್ 8.5 ಮಿನಿಟ್ಸ್ ಅಂದ್ರೆ 1600 ಮೀಟರ್ ಓಟವನ್ನು ಮಹಿಳಾ ಅಭ್ಯರ್ಥಿಗಳು 8 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿ ಪೂರ್ಣ ಮಾಡಬೇಕು. ಇಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಇರೋದು ರನ್ನಿಂಗ್ ಅದ. ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟ್ರ್, ಮಹಿಳಾ ಅಭ್ಯರ್ಥಿಗಳಿಗೆ 1600 ಮೀಟರ್ ಅದ. ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರ್ ರನ್ನಿಂಗನ್ನು 24 ನಿಮಿಷ ಒಳಗಡೆ ಬರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 8 ನಿಮಿಷ 30 ಸೆಕೆಂಡ್ನಾಗ ಓಡಿ ಪೂರ್ಣ ಮಾಡಬೇಕು. ಇದು ಆಮೇಲೆ ನೆಕ್ಸ್ಟ್ ಇದು ಲಡಾಖ್ದ, ಅದೇನು ನಾವು ಬೇಡ, ನೆಕ್ಸ್ಟ್ ನೋಡೋಣ ಈಗ. ಹಾಗಾದರೆ ಅಭ್ಯರ್ಥಿಗಳೇ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಏನು ಹೇಳಿದಪ್ಪ ಅಂದ್ರೆ RFID ಮುಖಾಂತರ ನಡೆಸಬಹುದು ಅಂತೇಳಿ. ಈಗಾಗಲೇ ಡೆಲ್ಲಿ ಮಹಾನಿರ್ದೇಶನಾಲಯದಿಂದ ಡೆಲ್ಲಿಯಿಂದ ಎಲ್ಲ ಸೆಂಟರ್ಗಳಿಗೆ ಸಹಿತ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಆ ಮಾಹಿತಿಯೊಳಗೆ RFIDಯನ್ನು ರೆಡಿ ಮಾಡಿಕೊಂಡು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ರನ್ನಿಂಗನ್ನು ನಡ್ಸೋಕ್ಕೆ ತಯಾರು ಮಾಡಿರಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಹೋದ ವರ್ಷ ಇದೇ ರೀತಿ ಹೇಳಿದರು, RFID ಮುಖಾಂತರ ರನ್ನಿಂಗ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಆ ರೀತಿ ಅದನ್ನು ನಡೆಸಲಿಕ್ಕೆ ಆಗಲಿಲ್ಲ. ಈ ಸಲನೂ ಅಷ್ಟು ಸಾಧ್ಯತೆ ಐತಿಲ್ಲೋ ಡೌಟ್. RFID ಅಂದ್ರೆ ಏನಪ್ಪ ಅಂದ್ರೆ ನೀವು ಏನು ರೌಂಡ್ ಹಾಕಿ ಬರ್ತೀರಿ, ಎಷ್ಟು ಸುತ್ತ ಹಾಕಿರಿ ಅನ್ನೋದನ್ನು RFID ಒಳಗೆ ನಿಮಗೆ ತೋರಿಸ್ತದೆ. ಅದರ ಜೊತೆ ಟೈಮ್ ಸಹಿತ ತೋರಿಸ್ತದೆ. ಆದರೆ ಪ್ರತಿಯೊಬ್ಬರಿಗೆ RFIDಯನ್ನು ಕಟ್ಟಿ ರನ್ನಿಂಗ್ ಮಾಡಿಸ್ಬೇಕಾಗ್ತದೆ. ಅದನ್ನೇ ಏನಪ್ಪ ಅಂದ್ರೆ 5 ಕಿಲೋಮೀಟರ್ ರನ್ನಿಂಗನ್ನು ಹೋಗುತ್ತೆ 2.5 ಬರ್ತು 2.5 ಕಿಲೋಮೀಟರ್ ಬಿಡ್ಬೋದು, ಅಥವಾ ಒಂದೇ ಸೈಡ್ 5 ಕಿಲೋಮೀಟರ್ನ ಬಿಡ್ಬೋದು. RFID ಸದ್ದ ಅಂದಾರೆ ಇನ್ನೂ ಕ್ಲಿಯರಾಗಿ ನಿಖರವಾಗಿ ಗೊತ್ತಾಗಿಲ್ಲ. ಹಾಗಾದರೆ ನಾವು ನೆಕ್ಸ್ಟ್ ಏನಪ್ಪ ಅಂದ್ರೆ, ಹಾಗಾದರೆ ಅಭ್ಯರ್ಥಿಗಳಿಗೆ ನಿಮ್ಗೆ ಈಗಾಗಲೇ ಗೊತ್ತು ಏನಪ್ಪ ಅಂದ್ರೆ ಇಲ್ಲಿ ಜನರಲ್ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ ಈಗ ಹೊಸದಾಗಿ, ಯಾಕಂದ್ರೆ ನೆಕ್ಸ್ಟ್ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಹೊಸ ಕಾಲ್ಫಾರ್ಮ್ ಆಗ್ತಾಯಿದೆ. ಆ ಅಭ್ಯರ್ಥಿಗಳಿಗೂ ಸಹಿತ ಈ ಮಾಹಿತಿ ಇರಬೇಕು. ಇಲ್ಲಿ ಏನಪ್ಪ ಅಂದ್ರೆ ಜನರಲ್ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 23 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು, ಜನರಲ್ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ನೆಕ್ಸ್ಟ್ ಕಾಲ್ಫಾರ್ಮ್ ಆಗೋದನ್ನು ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಪರೀಕ್ಷೆ ಬರೆದ್ರೆ ಎಲ್ಲರೂ ನಿಮ್ಗೆ ಗೊತ್ತದ, ಆದರೂ ವಯಸ್ಸಿನ ಮಿತಿ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿದ್ರೆ 18ರಿಂದ ಎಷ್ಟಪ್ಪ ಅಂದ್ರೆ 26 ವಯಸ್ಸು ಅಂದ್ರೆ 3 ವರ್ಷಗಳ ವಯಸ್ಸಿನ ಸಡಿಲಿಕೆ ಇರ್ತದೆ. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿದ್ರಪ್ಪ ಅಂದ್ರೆ ಅವರಿಗೆ 18ರಿಂದ 28 ವರ್ಷ ವಯೋಮಿತಿ ಇರ್ತದೆ. ಅಂದ್ರೆ 5 ವರ್ಷ ವಯಸ್ಸಿನ ಸಡಿಲಿಕೆ ಇರ್ತದೆ. ಇದು ವಯಸ್ಸಿನ ಸಡಿಲಿಕೆ ಆಯಿತು. ಈಗಾಗಲೇ ಹೈಟ್ ಬಗ್ಗೆ ಹೇಳಿದ್ದೀನಿ ನಾನು ನಿಮ್ಗೆ, ಆಮೇಲೆ ಚೆಸ್ಟ್ ಬಗ್ಗೆ ಹೇಳಿದ್ದೀನಿ. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ತಕ್ಕಂತೆ ವೇಟ್ ಇರಬೇಕು, ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ರೀ.
ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದಾಗ SSLC ಪಾಸ್ ಆದಂಥ ಅಭ್ಯರ್ಥಿಗಳು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ರಿ. ಮುಂದೆ ಅರ್ಜಿ ಹಾಕೋರಿಗೂ ಸಹಿತ ನಾನು ಹೇಳ್ತೀನಿ, SSLC ಜಸ್ಟ್ ಪಾಸ್ ಆದರೆ ಸಾಕು, ನೀವು ಆನ್ಲೈನ್ ಅರ್ಜಿನ ಹಾಕ್ಬೋದು. ಇಲ್ಲಿ ಯಾವುದೇ ರೀತಿ ಮೆರಿಟ್ ಇಲ್ಲ, ಇಷ್ಟ ಮಾರ್ಕ್ಸ್ ತೊಗೊಂಡಿರ್ಬೇಕಂತ ಕಂಡೀಷನ್ ಇಲ್ಲ. SSC GD ಅರ್ಜಿ ಹಾಕೋರಿಗೆ ಒಂದು ಒಳ್ಳೆಯ ಅವಕಾಶ. 10ನೇ ತರಗತಿ ಪಾಸ್ ಆಗಿರಬೇಕು. ಹೈಟ್ ಪುರುಷ ಅಭ್ಯರ್ಥಿಗಳು 170 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಹೊಸ ಕಾಲ್ಫರ್ಮ್ ಆಗ್ತದೆ, ಅವಾಗ ನೀವು ಸಹಿತ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಏಜ್ ಆಯಿತು, ಏಜ್ ಬಗ್ಗೆ ನಾನು ಹೇಳಿದೆ ನಾನೀಗ. ಆಮೇಲೆ ಏಜ್ ಲಿಮಿಟ್ಸ್ ಬಗ್ಗೆನೂ ಸಹಿತ ನಾ ಹೇಳಿ. ಯಾರಿಗೆ ಏಜ್ ರಿಲ್ಯಾಕ್ಷನ್ ಇರ್ತದಪ್ಪ ಅಂದ್ರೆ OBC ಅಂದ್ರೆ 3 ವರ್ಷ ಸಡ್ಲಿಕ್ಕೆ ಇರ್ತದೆ ವಯಸ್ಸಿಂದು. OBC ಸರ್ಟಿಫಿಕೇಟ್ ಕಡ್ಡಾಯವಾಗಿ ನೀವು ಒಯ್ಯಬೇಕು. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳು ಸಹಿತ ನೀವು ಏನಪ್ಪ ಅಂದ್ರೆ ಏಜ್ ರಿಲ್ಯಾಕ್ಷನ್ ನಿಮಗೆ ಸಿಗಬೇಕಪ್ಪ ಅಂದ್ರೆ ನೀವು SC ಮತ್ತು ST ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಒಯ್ಯಬೇಕಾಗ್ತದೆ. ಹಾಗಾದರೆ ಅಭ್ಯರ್ಥಿಗಳೇ, ನೀವು ಫಿಸಿಕಲ್ಗೆ ಹೋಗುವಾಗ ಏನೇನು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾಹಿತಿ ನಿಮ್ಮ ಅಡ್ಮಿಟ್ ಕಾರ್ಡ್ನಾಗ ಬರ್ತದೆ. ಈಗಾಗಲೇ ಅಡ್ಮಿಟ್ ಕಾರ್ಡ್ ಓಪನ್ ಆಗಲಿಕ್ಕೆ ವೆಬ್ಸೈಟ್ನಾಗ ರೆಡಿ ಮಾಡಿದ್ದಾರೆ. ಸರ್ವರ್ ಬಿಜಿ ಇರೋದ್ರಿಂದ ಅಡ್ಮಿಟ್ ಕಾರ್ಡು ಇನ್ನೂ ಓಪನ್ ಆಗ್ತಾಯಿಲ್ಲ. ಅದ್ರ ಬಗ್ಗೆನೂ ಸಹಿತ ನೆಕ್ಸ್ಟ್ ನಾನು ಹೇಳ್ತೀನಿ. ಇಲ್ಲಿ ನೀವು ತಿಳ್ಕೊಬೇಕಾಗಿದ್ದು ಏನಪ್ಪ ಅಂದರೆ ಇಂಪಾರ್ಟೆಂಟ, ನಿಮ್ಮ ಆಧಾರ್ ಕಾರ್ಡ್ನಾಗ ಯಾವ ರೀತಿ ಇರ್ತದಲ್ಲ ಮಾರ್ಕ್ಸ್ ಕಾರ್ಡ್ನಾಗೂ ಅದೇ ರೀತಿ ಇರಬೇಕು, ಮೊದಲನೇದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ವೋಟ್ರ್ ಐ ಡಿ ಪ್ರೂಫ್ಗಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ವೋಟ್ರ್ ID ತೊಗೊಂಡು ಹೋಗ್ರಿ, ಅಥವಾ ಏನಪ್ಪ ಅಂದ್ರೆ ಪಾಸ್ಪೋರ್ಟ ತೆಗೆದುಕೊಂಡು ಹೋಗ್ರಿ, ಅಥವಾ ಡ್ರೈವಿಂಗ್ ಲೈಸೆನ್ಸ್ ತೆಗೆದುಕೊಂಡು ಹೋಗ್ರಿ, ಅಥವಾ ಪ್ಯಾನ್ ಕಾರ್ಡ್ ತೆಗೆದುಕೊಂಡು ಹೋಗ್ರಿ. ಇವೆಲ್ಲ ಏನಪ್ಪ ಅಂದ್ರೆ ನಿಮ್ಮ ID ಪ್ರೂಫ್ಗಾಗಿ ತೆಗೆದುಕೊಂಡು ಹೋಗ್ಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಡೊಮೆಸಿಯಲ್ ಸರ್ಟಿಫಿಕೇಟ್ ಕಡ್ಡಾಯ, ಅಂತೂ ಕಡ್ಡಾಯ ತೆಗೆದುಕೊಂಡು ಹೋಗಬೇಕು. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಈಗಾಗಲೇ ತೆಗಿಸಿಟ್ಟಿರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಕೆಟಗರಿ ಸರ್ಟಿಫಿಕೇಟ್ ಅಂದ್ರೆ ನಾವು ಇದಕ್ಕೆ ಏನಂತೀವಿ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಅಂತೀವಿ. ಕಾಸ್ಟ್ ಸರ್ಟಿಫಿಕೇಟನ್ನು ಕಂಪಲ್ಸರಿ ಅದು ಇಂಗ್ಲೀಷ್ನಾಗ ಇರಬೇಕು. ಸೆಂಟ್ರಲ್ ಗೌರ್ಮೆಂಟ್ ನೀವು ಯಾವುದೇ ಜಾಬ್ ಟ್ರೈ ಮಾಡಬೇಕಾದ್ರೆ ಎಲ್ಲ ಇಂಗ್ಲೀಷ್ನಾಗ ಡಾಕ್ಯುಮೆಂಟ್ ಇರಬೇಕು. ಇದ್ರ ಬಗ್ಗೆನೂ ಸಹಿತ ನಿಮ್ಗೆ ಮಾಹಿತಿ ಇರಬೇಕು. ಅದೇ ರೀತಿಯಾಗಿ ನೋಡಿರಿ, ಈಗ ಯಾವುದಪ್ಪ ಅಂದ್ರೆ ಜನರಲ್ ಬರ್ತದೆ, ಆಮೇಲೆ OBC ಇದ್ರೆ OBC ಸರ್ಟಿಫಿಕೇಟ್ ತೆಗಿಸ್ಬೇಕು, SC ST ಇದ್ರೆ ಆ ಸರ್ಟಿಫಿಕೇಟನ್ನು ಸಹಿತ ತೆಗಿಸ್ಬೇಕು, EWS ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಟಿಫಿಕೇಟನ್ನು ಸಹಿತ ನೀವು ತೆಗಿಸ್ಬೇಕಾಗ್ತದೆ. ಅದೇ ರೀತಿಯಾಗಿ NCC ಸರ್ಟಿಫಿಕೇಟ್ ಇತ್ತಂದರೆ NCC ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗ್ರಿ. ಆಮೇಲೆ ಏಜ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಗಳನ್ನು ತೆಗೆಸ್ಕೊಂಡು ಹೋಗ್ರಿ. ಆಮೇಲೆ ಮತ್ತು ರಿಲೇಷನ್ ಸರ್ಟಿಫಿಕೇಟ್ ಅದು ಏನಾದ್ರು ಸಂಬಂಧ ಇತ್ತಂದ್ರೆ ಅದನ್ನು ಸಹಿತ ನೀವು ತೆಗೆಸ್ಕೊಂಡು ಹೋಗಬೇಕಾಗ್ತದೆ. ಆಮೇಲೆ ಫೋಟೋ, ನಿಮ್ಮ LC. ಇನ್ನು ಈ ಡಾಕ್ಯುಮೆಂಟ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ. ಯಾಕಂದರೆ ಇವತ್ತು ಬಿಟ್ಟಿದ್ದಾರೆ, ಆದರೆ ಇನ್ನೂ ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಾಯಿಲ್ಲ. ಓಪನ್ ಆದ ತಕ್ಷಣ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಏನೇನು ಡಾಕ್ಯುಮೆಂಟ್ ತರಬೇಕು ಅನ್ನೋ ಕ್ಲಿಯರಾಗಿ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಶಾರ್ಟಾಗಿ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ಅಭ್ಯರ್ಥಿಗಳೇ, ನೆಕ್ಸ್ಟ್ ನಾನು ತಿಳ್ಕೊಂಡೆ ಏನಪ್ಪ ಅಂದ್ರೆ 20 ಫೋಟೋ ತೆಗೆದುಕೊಂಡು ಹೋಗಬೇಕು. 20 ಫೋಟೋ ಕಾಪೀಸ್ ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಇದ್ರ ಬಗ್ಗೆನೂ ಸಹಿತ ನಿಮ್ಗೆ ಗೊತ್ತಿರಬೇಕು. ಡಾಕ್ಯುಮೆಂಟ್ ಜೊತೆ ಫೋಟೋನು ಭಾಳ ಅಷ್ಟು ಇಂಪಾರ್ಟೆಂಟ್ ಇರ್ತದೆ. ಹಾಗಾದರೆ ಈಗ ಏನಪ್ಪ ಅಂದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಈಗ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF ವೆಬ್ಸೈಟ್ನಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಲಿಂಕ್ ಫಾರ್ ಈ ಅಡ್ಮಿಟ್ ಕಾರ್ಡ್ ಅಂತ ತಿಳಿಸಿಂದ ಅಡ್ಮಿಟ್ ಕಾರ್ಡ್ ಲಿಂಕನ್ನು ಬಿಟ್ಟಿದ್ದಾರೆ. ಹಾಗಾದರೆ ಆ ಅಡ್ಮಿಟ್ ಕಾರ್ಡ್ ಲಿಂಕನ್ನು ಈಗ ಓಪನ್ ಮಾಡೋಣ. ಇಲ್ಲಿ ಯಾವಾಗಪ್ಪ ಅಂದ್ರೆ ನಿನ್ನೆ ದಿವಸ ಬಿಟ್ಟಾರೆ. ಏನಪ್ಪ ಅಂದ್ರೆ 8 ಆಗಸ್ಟ್ 2025 ನಿನ್ನೆ ದಿವಸ ಬಿಟ್ಟಾರೆ. ಈಗ ಡೌನ್ಲೋಡ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ವಲ್ಪ ಲೇಟ್ ಆಗ್ತಾಯಿದೆ, ಅದು ಬಂತು, ಫಾಸ್ಟ್ ಅದ ಅಂದರೆ ವೆಬ್ಸೈಟ ಫಾಸ್ಟಾಗಿ ಬರ್ತಾಯಿದೆ. ನೋಡ್ತಾ ಇದ್ದೀರಿ ನೀವೆಲ್ಲರೂ. ಈಗ ನೋಡೋಣ. ಇಲ್ಲಿ ಏನು ಬಂತಪ್ಪ ಅಂದ್ರೆ ಇಂಪಾರ್ಟೆಂಟ್ ನೋಟಿಸ್ ಅಂತೇಳಿ ಬಂತು. ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಅಂದಾಗ ನೀವು ನೋಡ್ಕೋಬೋದು. ದಿ PET/PST ಇವೆಂಟ್ಸ್ ಆಫ್ ಸಿಟಿ GD ಎಕ್ಸಾಮ್ 2025 ಇನ್ CAPFS SSF ರೈಫಲ್ಸ್ಮ್ಯಾನ್ GD ಇನ್ ಆಸಾಮ್ ರೈಫಲ್ಸ್ ಆ್ಯಂಡ್ ಸಿಪಾಯಿ ಇನ್ ಫ್ರಾಮ್ 28/2025. ಇಲ್ಲಿ 20/8/2025 ಏನಂದ್ರೆ ಫಿಸಿಕಲ್ ಸ್ಟಾರ್ಟ್ ಆಗ್ತದೆ ಅಂತಕ್ಕಂಥದ್ದನ್ನು ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ಮಿಟ್ ಕಾರ್ಡನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. PET ಮತ್ತು PSTಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಡ್ಮಿಟ್ ಕಾರ್ಡನ್ನು ನಿನ್ನೆ ದಿವಸ ಬಿಟ್ಟಿದ್ದಾರೆ. ಅದನ್ನು ನೀವು ಓಪನ್ ಮಾಡ್ಕೋಬೋದು. ಅಂದರೆ ಇಲ್ಲಿ ವೆಬ್ಸೈಟನ್ನು ಸಹಿತ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. ಇಲ್ಲಿ 2 ವೆಬ್ಸೈಟ್ಗಳಿದಾವೆ. ಇಲ್ಲಿ https:// ಇದೊಂದು ಕೊಟ್ಟಾರೆ, ಆಮೇಲೆ ಕೆಳಗೆ ಇದೊಂದು ಕೊಟ್ಟಾರೆ. ಈಗ ಮೊದಲೇದು ಏನಪ್ಪ ಅಂದ್ರೆ ನಾವು ಅಡ್ಮಿಟ್ ಕಾರ್ಡನ್ನು ಓಪನ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಇದ್ರ ಮೇಲೆ ನಾವು ಟಚ್ ಮಾಡಬೇಕು. ಇದ್ರ ಮೇಲೆ ನಾವು ಟಚ್ ಮಾಡಿದೀವಪ್ಪ ಅಂದ್ರೆ ನೋಡ್ರಿ ಲೋಡಿಂಗ್ ಆಗ್ತಾಯಿದೆ. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರೆ. ಏನೇನಪ್ಪ ಅಂದ್ರೆ
ನೀವು ರೀಸೆಂಟಾಗಿರ್ತಕ್ಕಂಥ ಫೋಟೋನ ತರಬೇಕು. ಫೋಟೋ ಅಂತ ಹೇಳ್ಯಾರ, ರೀಸೆಂಟಾಗಿರ್ತಕ್ಕಂಥದ್ದು ಫೋಟೋ ತರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಪ್ರೂಫ್ ಸಲುವಾಗಿ ಡ್ರೈವಿಂಗ್ ಲೈಸೆನ್ಸ ಅಥವಾ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ, ಆಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಎಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗ್ಬೇಕು. ಎಲ್ಲ ಒರಿಜಿನಲ್ ಇರಬೇಕು. ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಮೇಲೆ ಏನಪ್ಪ ಅಂದರೆ ಡೊಮೇಶಿಯಲ, ರೆಸಿಡೆನ್ಷಿಯಲ, ಕಾಸ್ಟ, ಇವೆಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಏನು ಬರ್ತದೆ ನೋಡೋಣ, ಓಪನ್ ಮಾಡಿ ನೋಡೋಣ, ಗೊತ್ತಾಗ್ತದೆ. ಹಾಗಾದರೆ ಇಲ್ಲಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮೆಥಡ್ಗಳನ್ನ ಕೊಟ್ಟಿದ್ದಾರೆ. ನಾವು ಡೌನ್ಲೋಡ್ ಯಾವ ರೀತಿ ನೋಡ್ರಿ, ಮೊದಲನೇದು ಏನಾಯ್ತಪ್ಪ ಅಂದ್ರೆ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಓನ್ಲಿ ಅಂತಾರೆ. ಇಲ್ಲಿ ಏನಂದರೆ ರಿಜಿಸ್ಟ್ರೇಷನ್ ನಂಬರ್ ಹಾಕೋದು, ಆಮೇಲೆ ಡೇಟ್ ಆಫ್ ಬರ್ತ್ ಹಾಕೋದು, ಆಮೇಲೆ ವೆರಿಫೈ ವುಮನ್ ಅಂತದ ಅಂದ್ರೆ 6+1 ಅಂದರೆ ನಾವು 7 ಅಂತ ಹಾಕ್ತೀವಿ. ಅಥವಾ ಇದ್ರ ಮೇಲೂ ನೀವು ಮಾಡ್ಬೋದು, ಸರ್ಚ್ ಈ ರೀತಿನೂ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಐತ್ರಿ, ಇಫ್ ಯು ನೋ ಯುವರ್ ರೂಲ್ ನಂಬರ್. ಇನ್ನೊಂದು ಮೆಥಡ್ನಾಗ ನಾವು ನೋಡ್ಕೋಬೋದು. ಏನಪ್ಪ ಅಂದ್ರೆ ನಿಮ್ಮ ಹತ್ರ ರೂಲ್ ನಂಬರ್ ಇತ್ತಂದ್ರೆ ಇಲ್ಲಿ ರೂಲ್ ನಂಬರ್ ಹಾಕೋದು, ಆಮೇಲೆ ಡೇಟ್ ಆಫ್ ಬರ್ತ್ ಹಾಕೋದು, ಆಮೇಲೆ ವೆರಿಫೈ ವುಮನ್ 6+1 ಅದ ಅಂದ್ರೆ 7 ಅಂತ ಬರ್ತದೆ. ಅದನ್ನ ಹಾಕಿ ನಾವು ಸರ್ಚನ್ನು ಮಾಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಅವು ಎರಡೂ ಇಲ್ಲಪ್ಪ ನಮ್ಮ ತೇಕ, ಎರಡೂ ಇಲ್ಲ ಅಂದರೆ ನೇಮ್, ನಿಮ್ಮ ಹೆಸರನ್ನು ಹಾಕೋದು, ಆಮೇಲೆ ಫಾದರ್ ನೇಮ್ ಹಾಕೋದು, ಆಮೇಲೆ ಡೇಟ್ ಆಫ್ ಬರ್ತನ್ನು ಹಾಕೋದು, ಆಮೇಲೆ ವೆರಿಫೈ ವುಮನ್ 6+1 ಅಂದರೆ 7 ಹಾಕ್ಕೊಂಡು ಈ ರೀತಿಯಾಗಿ ಸಹಿತ ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು ಅಭ್ಯರ್ಥಿಗಳೇ. 3 ಮೆಥಡ್ ಅದಾವು. ಆ 3 ಮೆಥಡ್ದಲ್ಲಿ ನೀವು ಯಾವ್ದು ಈಸಿ ಆಗ್ತದೆ ಅದನ್ನು ಹಾಕೊಂಡು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ನಿಮ್ಗೆಲ್ಲರಿಗೂ ಇಲ್ಲಿ ಕಾಣಿಸತ್ತೆ ಅನ್ಕೋತೀನಿ ನಾನು. ಹಾಗಾದರೆ ನೋಡಿರಿ ಅಭ್ಯರ್ಥಿಗಳಿಗೆ ನಿಮಗೆಲ್ಲ ಗೊತ್ತಿರಲಿ ಏನಪ್ಪ ಅಂದ್ರೆ ಇಂಡಿಯಾದಾಗ ಇಲ್ಲಿ ಒಂದು ಡೇಟ್ ಕೊಟ್ಟಾರ್ರಿ. ಏನು ಡೇಟ್ ಕೊಟ್ಟಾರಪ್ಪ ಅಂದರೆ 20/8/2025ರಿಂದ ಎಲ್ಲಿ ತನ ಅಂದರೆ 12/9/2025 ತನ ಇಂಡಿಯಾದಾಗ ನಡೀತಾ ಇದೆ. ಹಾಗಾದರೆ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿ ತನ ಡೇಟ್ ನಡಿಬೋದು ಅಂತಕ್ಕಂಥದ್ದನ್ನು ಇನ್ನೂ ವೆಬ್ಸೈಟ್ನಾಗ ಬಂದಿಲ್ಲ. ಆದರೆ ಬೇರೆ ಒಂದು ಕಾಗದ ಏನಪ್ಪ ಅಂದ್ರೆ ಹರಿದಾಡ್ತಾ ಇದೆ, ಅದನ್ನು ಸಹಿತ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಈಗ ಒಟ್ಟು ಏನಪ್ಪ ಅಂದ್ರೆ ಟೋಟಲ್ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ಫಿಸಿಕಲ್ಗೆ ಆಯ್ಕೆಯಾಗಿದ್ದಾರೆ ಅಂದರೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಇಲ್ಲಿ ಬಹುಶಃ ನಿಮಗೆ ಇಷ್ಟು ದೊಡ್ಡದು ಮಾಡಿದ್ರೆ ಅನಿಸ್ತದೆ, ಇಲ್ಲಿ ಕಾಣಿಸ್ತದೆ ನೋಡಿರಿ. 3,94,121 ಶಾರ್ಟ್ ಲಿಸ್ಟ್ನಲ್ಲಿ ಬಂದಂಥ ಅಭ್ಯರ್ಥಿಗಳು. ಅದರಲ್ಲಿ ಏನಪ್ಪ ಅಂದರೆ ಆಲ್ ಇಂಡಿಯಾನ ಹೇಳ್ತಾ ಇರೋದು, ಆಲ್ ಇಂಡಿಯಾ. ಅದರಲ್ಲಿ ನೀವು ನೋಡ್ಬೋದು ಏನಪ್ಪ ಅಂದರೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಪ ಅಂದ್ರೆ 3,53,908. ಅದೇ ರೀತಿಯಾಗಿ ಫೀಮೇಲ್ ಕ್ಯಾಂಡಿಡೇಟ್ ನೋಡ್ಬೋದು. ಒಟ್ಟು ಏನಪ್ಪ ಅಂದ್ರೆ ಇಲ್ಲಿ ಫಿಸಿಕಲ್ಗಾಗಿ ಆಯ್ಕೆ ಆದಂಥ ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಎಷ್ಟು ಕಡೆ ನಡೆಸ್ಬೇಕಂತ ಮಾಡ್ಯಾರಪ್ಪ ಅಂದ್ರೆ 30 ಕಡೆ ಇಲ್ಲಿ ಫಿಸಿಕಲನ್ನು ನಡೆಸೋದು ಮಾಡ್ಯಾರ. ಅದನ್ನು ಸಹಿತ ಈಗಾಗಲೇ ಹಿಂದಿನ ತಾರೀಕು ನಾನು ಹೇಳಿದ್ದೆ ಅಭ್ಯರ್ಥಿಗಳು. ಈಗಾಗಲೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳಿದ್ದೀನಿ. ಈಗಾಗಲೇ ಟೈಮ್ ಭಾಳ ಆಗಿದೆ, ಹೆಚ್ಚಿನ ಸಮಯವನ್ನು ಹಾಳು ಮಾಡೋದು ಬೇಡ ನಿಮ್ಮದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಮುಂದಿನ ಪೇಜ್ಗೆ ನಾನು ನೇರವಾಗಿ ಹೋಗ್ತೀನಿ. ಇಲ್ಲಿ ಅಡ್ಮಿಟ್ ಕಾರ್ಡನ್ನು ಈಗಾಗಲೇ ಡೌನ್ಲೋಡ್ ಮಾಡ್ಕೋ ಬಗ್ಗೆ ಸಹಿತ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪೇಜ್ಗೆ ಬರೋಣ. ಈಗ ಇಲ್ಲಿ ನೋಡೋಣ ನೆಕ್ಸ್ಟ್ ಪೇಜ್ ಏನಂದರೆ ಸೆಂಟ್ರ್ ವೈಸ ಇಲ್ಲಿ ಆ ಶೆಡ್ಯೂಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೀರಿಯಲ್ ಆಗಿ ನಾವು ನೋಡ್ಕೊಂಡಾಗ 3 ನಂಬರ್ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ 3 ನಂಬರ್ ಅದ. ಏನಪ್ಪ ಅಂದ್ರೆ ಬಿ ಎಸ್ ಎಫ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. BSF ಸೆಂಟರ್ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇಲ್ಲಿ ಏನಪ್ಪ ಅಂದ್ರೆ ಫಿಸಿಕಲ್ ನಡೀತದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಕೊಂಡು ಒಟ್ಟು ಪುರುಷ ಅಭ್ಯರ್ಥಿಗಳು ಏಟದಾರಪ್ಪ ಅಂದರೆ 8,940 ಅದಾರೆ. ಅದೇ ರೀತಿಯಾಗಿ ಫಿಮೇಲ್ 1,013 ಅದಾರ. ಒಟ್ಟು ಟೋಟಲ್ ಎಷ್ಟಪ್ಪ ಅಂದ್ರೆ 9,953 ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಫಿಸಿಕಲ್ಗಾಗಿ ಆಯ್ಕೆಯಾಗಿದ್ದಾರೆ. ಇದು ಕ್ಲಿಯರಾಗಿ ಬಹುಶಃ ನಿಮ್ಗೆ ಕಾಣಿಸ್ತಾ ಇಲ್ಲ, ನನಗೂ ಇಲ್ಲಿ ಹೇಳಬೇಕಾದ್ರೆ ಕ್ಲಿಯರ್ ಅನ್ನಿಸ್ತಾ ಇಲ್ಲ. ಇದು ಕ್ಲಿಯರ್ ಆಗಿಲ್ಲ, ಇದೇ ರೀತಿನ ಎಲ್ಲ ಕಡೆ ಹರಿದಾಡ್ತಿದ್ದು ಅದನ್ನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 3ನೇ ಕಾಲಮ್ದಾಗ ನಾನು ನೋಡ್ಕೋತ ಬರೋನು. ಇಲ್ಲಿ ಟೋಟಲ್ ಆಗಿ 9,953 ಯಾವ ಡೇಟ್ಪ ಅಂದರೆ 20/8/2025ರಿಂದ ನೆಕ್ಸ್ಟ್ ಏನಪ್ಪ ಅಂದರೆ 29/8/2025 ನಡೀತಾ ಇದೆ ಅಂತ ತಿಳಿಸಿದ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಮೇಲ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನೋಡ್ನು ಇನ್ನೂ ವೆಬ್ಸೈಟ್ನಲ್ಲಿ ಈ ಮಾಹಿತಿ ಸಿಕ್ಕಿಲ್ಲ. ವೆಬ್ಸೈಟ್ನಲ್ಲಿ ಈ ಪೇಜನ್ನು ಹುಡುಕಾಡಿದೆ, ಆದರೆ ವೆಬ್ಸೈಟ್ನಲ್ಲಿ ಸಿಕ್ಕಿಲ್ಲ. ಎಲ್ಲರ ಮೊಬೈಲ್ನಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಹರಿದಾಡ್ತಾ ಇದೆ, ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 3ನೇ ಲೈನು. ಅದೇ ರೀತಿಯಾಗಿ ಒಟ್ಟು 30 ಸೆಂಟ್ರ್ಗಳನ್ನ ಇಂಡಿಯಾದಾಗ ಮಾಡ್ಕೊಂಡಾರೆ ಅಭ್ಯರ್ಥಿಗಳೇ. ಹಾಗಾದರೆ ಈಗಾಗಲೇ ನಿಮಗೆ ಫಿಸಿಕಲ್ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಕ್ಕಂಥ ಮಾಹಿತಿನ ಹೇಳಿದ್ದೀನಿ. ಯಾರ್ದು ಡೌನ್ಲೋಡ್ ಆಗ್ಯದ ಅಂಥವ್ರು ನೀವು ಕಮೆಂಟನ್ನು ಮಾಡಿ ಅಭ್ಯರ್ಥಿಗಳೇ. ಸರ್ವರ್ ಬಿಜಿ ಇರೋದ್ರಿಂದ ಎಲ್ಲರಿಗೂ ಅಡ್ಮಿಟ್ ಕಾರ್ಡ ಏನಾಗ್ತಾ ಇಲ್ಲಪ್ಪ ಅಂದರೆ ಡೌನ್ಲೋಡ್ ಆಗ್ತಾ ಇಲ್ಲ. ಆರಾಮಾಗಿ ನೀವು ನೈಟ್ ಅದು ಮಾಡ್ಬೋದು. ನಿನ್ನೆ ದಿವಸ ಬಿಟ್ಟಾರ, ಆದರೂ ಸಹಿತ ಅದು ಸರಿಯಾಗಿ ಡೌನ್ಲೋಡ್ ಆಗದೇ ಇದ್ದ ಕಾರಣ ಸರ್ವರ್ ಬಿಜಿ ಇರೋದ್ರಿಂದ ಡೌನ್ಲೋಡ್ ಆಗ್ತಾಯಿಲ್ಲ. ಯಾರು ಡೌನ್ಲೋಡ್ ಆಗ್ತಾವ ಅಂಥ ಅಭ್ಯರ್ಥಿಗಳು
ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿ. ಹಾಗಾದರೆ ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ. ಯಾಕಂದರೆ ನಾನು ಭಾಳ ಲೆಂತಾಗಿ ಮಾಹಿತಿಯನ್ನು ನೀಡಿದ್ದೀನಿ. ಆದ್ದರಿಂದ ಅಭ್ಯರ್ಥಿಗಳು ಭಾಳಷ್ಟು ಜನ ಏನಪ್ಪ ಅಂದ್ರೆ ಪೂರ್ತಿ ವಿಡಿಯೋನ ನೋಡಿದ್ರೆ ಮಾಹಿತಿ ಸಿಗ್ತದೆ. ಇದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಅಭ್ಯರ್ಥಿಗಳೇ, ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂದ್ರೆ, ಬೆಂಗಳೂರು ERO ಮತ್ತು ಮಂಗಳೂರು EROದಿಂದ ಅಗ್ನಿವೀರ ಆರ್ಮಿ ಪರೀಕ್ಷೆ ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಉಚಿತವಾಗಿ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಊಟ, ವಸತಿ ಮತ್ತು ಯೂನಿಫಾರ್ಮ್ ಫೀಸ್ ಮಾತ್ರ ನೀವು ತುಂಬ ಆಗಬೇಕಾಗ್ತದೆ. ಅದೇ ರೀತಿಯಾಗಿ ಈಗ ಪ್ರೆಸೆಂಟ್ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ SSC GD ಮತ್ತು SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ, ಅದೇ ರೀತಿಯಾಗಿ ಸ್ಟೇಟ್ ಪೊಲೀಸ್, ಸಿವಿಲ, DR, KSRP, KSISF, CR ಹುದ್ದೆಗಳಿಗೂ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮ್ಮ ಸ್ನೇಹಿತರಿದ್ದರೂ ಸಹಿತ ಈ ಮಾಹಿತಿಯನ್ನು ನೀಡಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.